ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಹೀಗೆ ನಿಂತಿರ್ತೀಯ ಅಥವಾ ಮಾತಾಡ್ಬೇಕು ಅನ್ಕೊಂಡಿರೋ ವಿಷಯನ ಮಾತಾಡ್ತೀಯ? ವೈಶು, ನೀನ್ ನನಗೆ ಕೆಲವೊಂದು ಪ್ರಶ್ನೆ ಕೇಳಿದ್ದೆ, ನೆನಪಿದ್ಯಾ? ಕೇಳಿದ್ ನಾನು, ಉತ್ತರ ಕೊಡ್ಬೇಕಾಗಿದ್ ನೀನು. ಸೊ ನನ್ಗಿಂತ ಜಾಸ್ತಿ ನಿನ್ಗೆ ನೆನಪಿರ್ಬೇಕು. ಓಕೆ, ನನಗೂ ಸುತ್ತಿ ಬಳಸಿ ಮಾತಾಡೋಕೆ ಇಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನು ನನ್ನ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟಿದ್ಯಾ? ನಿನ್ನ ಸ್ನೇಹನ ಉಳಿಸ್ಕೊಂಡಿದ್ಯಾ? ನೀನೊಬ್ಬ ಒಳ್ಳೆ ಫ್ರೆಂಡ್ ಆಗಿ ನನ್ನ ಜೊತೆ ಇದೆಯಾ ಅಂತ ಕೇಳಿದ್ದೆ. ಹೌದು, ಆದ್ರೆ ನಿನ್ನ ಹತ್ರ ಅದ್ ಯಾವ್ದಕ್ಕೂ ಉತ್ತರ ಇಲ್ಲ ಅಂತ ಪ್ರಶ್ನೆ ಕೇಳೋದನ್ನೇ ನಿಲ್ಲಿಸ್ಬಿಟ್ಟು. ಈಗ ಯಾಕದೆಲ್ಲ? ಉತ್ತರ ಕೊಡ್ಲಿಲ್ಲ ಅಂದ ಮಾತ್ರಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅಂತಲ್ಲ ವೈಶು. ನನ್ನ ಹತ್ರ ಉತ್ತರ ಇದೆ. ಆದ್ರೆ ನಾನ್ ಕೊಡೋ ಉತ್ತರನ ನೀನು ತಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಕ್ ಹೋಗಿಲ್ಲ. ಇಂಟೆಲಿಜೆಂಟ್. ಇದನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಯೋಚನೆ ಮಾಡಿ ಇವಾಗ ಉತ್ತರ ಹೇಳ್ತಾ ಇದೀಯಾ? ಇಲ್ಲ ವೈಶು, ನಾನು ನಿನಗೆ ಶಮಂತ್ನ ಮದುವೆ ಆಗುವಂತ ಮಾತು ಕೊಟ್ಟ ಕ್ಷಣದಿಂದ ಹಿಡಿದು ನಾವೀಗ ಮಾತಾಡ್ತಿದೀವಲ್ಲ, ಈ ಕ್ಷಣದವರೆಗೂ ನಾನು ನಿನ್ನ ಒಂದು ಒಳ್ಳೆ ಸ್ನೇಹಿತೆ, ಫ್ರೆಂಡ್ ಆಗಿ ನೋಡ್ತಾ ಇದ್ದೀನಿ. ಬರೀ ನೋಡಿದ್ರೆ ಸಾಕಾಗಲ್ಲ ವಿಕಿ, ಆ ಫ್ರೆಂಡ್ಶಿಪ್ ನ ನಿಭಾಯಿಸಿದ್ಯಾ ನೀನು? ಹೌದು ವೈಶು, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗಿಂದಲೂ ನಿನ್ನ ನೋವಲ್ಲಿ ನಲಿವಲ್ಲಿ ನಾನು ಭಾಗಿಯಾಗಿದ್ದೀನಿ. ಓ ರಿಯಲಿ? ಆಮೇಲೆ ನೋಡು, ಈಗಲೂ ಕೂಡ ನೀನು ನನ್ನ ಉತ್ತರ ತಗೊಳಕ್ ರೆಡಿ ಇಲ್ಲ. ಇಲ್ಲ ವಿಕಿ, ನೀನ್ ನನ್ಗೆ ಸಮರ್ಥನೆ ಕೊಡ್ತಾ ಇದೀಯ ಅಂತ ಅನಿಸ್ತಾ ಇದೆ. ನಾನ್ ಈ ಮನೆಗೆ ಸೊಸೆಯಾಗಿ ಬಂದಾಗ ಈ ಮನೆ ನನ್ಗೆ ಹೊಸದು. ಮದುವೆ ಟೈಮಲ್ಲಿ ಫ್ರೆಂಡ್ ಆಗಿರ್ತೀನಿ ಅಂತ ಮಾತು ಕೊಟ್ಟು ನನ್ ಮದ್ವೆನೇ ಅರ್ಧಕ್ ಬಿಟ್ಟು ಹೋದೆ. ನೀನ್ ವಾಪಸ್ ಬರೋದ್ರೊಳಗಡೆ ಶಮಂತ್ ಹೊರಟೋದ್ರು. ಅಷ್ಟರಲ್ಲಿ ನೀನ್ ಸ್ಪಂದನನ್ ಕರ್ಕೊಂಡ್ ಬಂದು ನನ್ ಹೆಂಡತಿ ಅಂತೀಯ. ಇದ್ರ ನಡುವೆ ನನ್ ನೋವೇನು, ನಾನ್ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ನನ್ ಮನ್ಸಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ಒಂದು ದಿನಕ್ಕಾದ್ರೂ ಕೇಳೋ ಪ್ರಯತ್ನ ಪಟ್ಟಿದ್ಯಾ ನೀನು? ನಿನಗ್ ಫ್ರೀ ಇದ್ದಾಗ, ನಿನಗ್ ಅನಿಸ್ದಾಗ ಬಂದ್ ಮಾತಾಡ್ಸೋನ್ನ ಫ್ರೆಂಡ್ ಅನ್ನಲ್ಲ, ಸಮಯ ಸಾಧಕ ಅಂತಾರೆ. ನಾನ್ ಈ ಮನೇಲಿ ಒಂಟಿ ಹೆಂಗ್ಸು. ಈ ಮನೇಲಿ ನನ್ಗೆಲ್ರಿಗಿಂತ ಕ್ಲೋಸ್ ಇದ್ದವನು ನೀನೊಬ್ನೇ. ನೀನೇ ನನ್ನ ನೋವನ್ನ ಕೇಳಿಲ್ಲ ಅಂದ್ರೆ ನಾನ್ ಬೇರೆ ಯಾರ ಹತ್ರ ನನ್ನ ನೋವನ್ನ ಹೇಳ್ಕೊಳ್ಳಿಬೇಕಿ? ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ ಬಿಡು. ಎಲ್ಲ ನನ್ನ ಹಣೆ ಬರಹ. ಪಾಪ ವೈಶು, ಎಷ್ಟು ನೋವಲ್ಲಿದ್ದಾಳೆ. ಆ ನೋವನ್ನ ಯಾರ ಹತ್ರನೂ ಹಂಚ್ಕೊಳಕ್ಕಾಗಲ್ಲ ಅವಳು. ಮೊದಲೇ ಪಾಪ ಅವಳದು ರಿಸರ್ವ್ಡ್ ಕ್ಯಾರೆಕ್ಟರ್. ಅವಳ ಮನಸ್ಸಲ್ಲಿ ಏನೇನು ನೋವಿದ್ರು ನನ್ನ ಹತ್ರ ಹಂಚ್ಕೊಳ್ತಿದ್ಲು. ಈಗ ನಾನು ಅವಳಿಗೆ ಸರಿಯಾಗಿ ಟೈಮ್ ಕೊಟ್ಟಿಲ್ಲ ಅಂದ್ರೆ ಆ ನೋವನ್ನೆಲ್ಲ ಅವಳೊಬ್ಳೆ ಅನುಭವಿಸ್ತಾಳೆ. ಪಾಪ, ಅದೆಷ್ಟು ಕಷ್ಟ ಆಗ್ತಿರ್ಬೋದು ಅವಳಿಗೆ. ಒಂದ್ಸರಿ ವೈಶು ಹತ್ರ ಮಾತಾಡೋಣ.
ನನ್ನನ್ನು ನೆನ್ಸ್ಕೊಂಡು ಕಾಲ್ ಮಾಡಿದ್ಯಾ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಮಾತಾಡಬೇಕು ಅನ್ನಿಸ್ತು ವೈಶು, ಅದಕ್ಕೆ ಕಾಲ್ ಮಾಡಿದೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನು ಇಲ್ಲ. ಯಾವಾಗ್ಲೂ ಡ್ಯೂಟಿ ಫಸ್ಟ್ ಅನ್ನೋ ಪೊಲೀಸು ಡ್ಯೂಟಿಲಿ ಇರ್ಬೇಕಾದ್ರೆ ನನಗೆ ಕಾಲ್ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಪಡ್ಲೇಬೇಕಲ್ವಾ ವಿಕಿ? ಇರ್ಲಿ ಬಿಡು, ಏನ್ ವಿಷಯ ಅಂತ ಹೇಳು. ತುಂಬಾ ದಿನಗಳಾಯ್ತು ವೈಶು, ಮನೆಯವರೆಲ್ಲ ಪಾಪ ಇನ್ನೂ ನೋವಲ್ಲೇ ಇದ್ದಾರೆ. ದಿನ ಕಳೆದಂತೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಳಕ್ಕೂ ಆಗ್ತಾ ಇಲ್ಲ. ಎಲ್ಲರೂ ಕೂತು ಒಟ್ಟಿಗೆ ಮಾತು ಆಡ್ತಿಲ್ಲ. ಸೊ ವೈಶು, ಮನೆಯವರೆಲ್ಲರೂ ಎಲ್ಲಾದ್ರೂ ಒಟ್ಟಿಗೆ ಹೊರಗೋಗಿ ಬರೋಣವಾ? ಅಥವಾ ಎಲ್ಲರೂ ಒಟ್ಟಿಗೆ ಡಿನ್ನರ್ ಹೋಗಿ ಬರೋಣವಾ? ಓ, ಎಲ್ರೂ ಒಟ್ಟಿಗೆ ಹೊರಗೆ ಹೋಗಿ ಬರ್ಬೇಕಾ ವಿಕಿ? ನೈಸ್ ಪ್ಲಾನ್ ಅಲ್ವಾ? ಸೊ ನಾವೆಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸ್ಬಹುದು. ಏನಂತೀಯ ನೀನು? ಬಾಯ್ ಬಿಟ್ರೆ ಎಲ್ರಿಗೂ ಅಂತ ಹೇಳ್ತೀಯಲ್ಲ ವಿಕಿ. ಯಾಕೆ? ನಾನ್ ನಿನ್ಗೇನು ಅಲ್ವಾ? ವೈಶು, ನಿನಗ್ ನೋವಾಗಿದೆ, ನಿನ್ ಮನ್ಸಿಗೆ ನೆಮ್ಮದಿ ಬೇಕು. ಸೊ ನಾನ್ ನಿನಗೋಸ್ಕರ ಏನ್ ಮಾಡ್ಲಿ ಅಂತ ನಿನ್ ಯಾವತ್ತೂ ಕೇಳಲಿಲ್ಲ. ವೈಶು, ನೀನ್ ಸಂಕಟ ಪಡ್ತಿದ್ಯಾ? ಅದನ್ನ ನೀಗ್ಸಕ್ ನಾನೇನ್ ಮಾಡ್ಬೋದು? ಅಥವಾ ನಿನಗಾಗಿರೋ ಅನ್ಯಾಯ ಬೇರೆ ಯಾರಿಗಾದ್ರೂ ಆಗಿದ್ರೆ ಬದುಕ್ತಾನೆ ಇರ್ಲಿಲ್ಲ. ನಾನ್ ನಿನ್ ಜೊತೆ ಇದ್ದೀನಿ, ಬೇರೆ ಇನ್ನೇನ್ ಮಾಡ್ಬೇಕು ಹೇಳು? ಈ ತರ ಒಂದು ದಿನನಾದ್ರೂ ಹೇಳಿದ್ಯಾ ನೀನು? ನಿನಗ್ ನಿನ್ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ನಾನು ಒಬ್ಳು ಇದೀನಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ ಅಷ್ಟೇ. ವೈಶು, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಹಲೋ ವೈಶು, ವೈಶು, ಇನ್ಮೇಲೆ ಇದೇ ತರ ನಿನ್ನ ಸಂಕಟದಲ್ಲಿ ಸಿಕ್ಕಾಕಿಸ್ತೀನಿ. ನೊಂದ್ಕೊಂಡೇ ಸಾಯ್ಬೇಕು ನೀನು. ಮಾಡಿ ನೀನ ಸಾಹಿತ್ಯ? ನಾನೇನೋ ಒಳ್ಳೆ ಮೂಡಲ್ಲಿದ್ದೆ, ಹೆದರ್ಸ್ಬಿಟ್ಟಿಯಲ್ಲ. ಯಾವ ಮೂಡಲ್ಲಿದ್ದೆ? ಅದೊಂಥರ ರೊಮ್ಯಾಂಟಿಕ್ ಮೂಡ್. ರೊಮ್ಯಾಂಟಿಕ್ ಮೂಡ ಅಂದ್ರೆ ಈ ಸಿನಿಮಾದಲ್ಲಿ ಇರುತ್ತಲ್ಲ ಆ ಥರನಾ? ಅಯ್ಯೋ, ಸಿನಿಮಾ ತರ ಆಗಿದ್ರೆ ಎಷ್ಟೊತ್ತಿಗೆ ಪ್ರಪೋಸ್ ಮಾಡಿ ನನ್ನ ಪ್ರೀತಿನ ಒಪ್ಸಿ ಜೋಗಳ ಹಾಡ್ತಿದ್ನೋ ಏನೋ. ಏಯ್ ಕಳ್ಳಿ, ಏನದೆ ನೀನು? ಏನಿಲ್ಲ, ಅದು ಫ್ಲೋನಲ್ಲಿ ಹೇಳ್ಬಿಟ್ಟೆ. ಇಲ್ಲ ನೀನು ಅದೇನೋ ಪ್ರಪೋಸ್ ಅಂತ ಹೇಳ್ದೆ. ಇವಾಗ ನೀನ್ ಹೇಳಿಲ್ಲ ಅಂದ್ರೆ ಮನೆಯವ್ರನ್ನೆಲ್ಲ ಕರೆದ್ಬಿಡ್ತೀನಿ. ಅಮ್ಮ ತಾಯಿ, ಏನೂ ಬೇಕಾಗಿಲ್ಲ, ನಾನೇ ಹೇಳ್ತೀನಿ. ಅದು ನಾನು ವಿಕ್ರಾಂತ್ ಸರ್ಗೆ ಪ್ರಪೋಸ್ ಮಾಡಬೇಕು ಅಂತಿದ್ದೆ. ವಿಕ್ಕಿ ನಿನ್ ಗಂಡ ತಾನೆ, ಅವನ್ಗೆ ಯಾಕೆ ಪ್ರಪೋಸ್ ಮಾಡ್ತೀಯಾ? ನಿನ್ಗೆ ಏನ್ ಹೇಳಿದ್ರು ಅರ್ಥನೇ ಆಗಲ್ಲ. ನಾನು ಹೇಗೆ ಹೇಳಿ? ಇದು ಹೃದಯಗಳ ವಿಷಯ. ಸ್ಪಂದನಾ, ನಿಂಗೆ ನಿಜವಾಗ್ಲೂ ವಿಕ್ಕಿ ಅಂದ್ರೆ ಇಷ್ಟನಾ? ಸ್ವಲ್ಪ ಇಷ್ಟನಾ, ಜಾಸ್ತಿ ಇಷ್ಟನಾ? ಮತ್ತೆ ಏನ್ ಗೊತ್ತಾ, ವಿಕ್ಕಿ ತುಂಬಾ ಒಳ್ಳೆಯವನು. ನೀನು ಇವತ್ತೇ ನಿನ್ ಪ್ರೀತಿನ ಅವನ ಹತ್ರ ಹೇಳ್ಕೊ, ಆಯ್ತಾ? ಥ್ಯಾಂಕ್ ಯು ಸಾಹಿತ್ಯ. ಆದ್ರೆ ಈ ವಿಷಯನ ಅಯ್ಯೋ, ನಾನೇನ್ ದಡ್ಡಿನಾ ನಿನ್ ತರ? ಇದನ್ನೆಲ್ಲ ಮನೆಯವ್ರಿಗೆ ಹೇಳಕ್ಕಾಗತ್ತಾ? ನೀನೇನು ಯೋಚನೆ ಮಾಡ್ಬೇಡ. ಆದ್ರೆ ನಿನ್ಗತ್ತು ವಿಕ್ಕಿ ಹತ್ರ ಹೇಳಿ ಅವನೇನು ಹೇಳ್ದ ಅಂತ ನನ್ನ ಹತ್ರ ಹೇಳ್ಬೇಕು, ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಸರಿ ಆಯ್ತು, ಆಲ್ ದಿ ಬೆಸ್ಟ್, ಬಾಯ್. ಸಾಹಿತ್ಯ, ಏನ್ ವಿಷಯ?
ತುಂಬಾ ಖುಷಿಯಾಗಿದ್ಯಾ? ಅಯ್ಯೋ ವೈಷ್ಣವಿ, ನಾನೀಗ ಮೊದ್ಲಿನ ತರ ಸಪ್ಪೆ ಮುಖ ಹಾಕೊಂಡಿರಲ್ಲ. ಸ್ಪಂದನ ಮನೆಗ್ ಬಂದಾಗಿಂದ ನಾನು ಯಾವಾಗ್ಲೂ ಖುಷಿಯಾಗೇ ಇರ್ತೀನಿ. ನೀನ್ ನೋಡಿಲ್ಲ ಅಷ್ಟೇ. ಓ ಗುಡ್ ಗುಡ್ ಗುಡ್. ಇಲ್ಲಿಂದ ಬರ್ತಿದ್ಯಾ? ಈ ಮನೆಯಲ್ಲಿ ನಾನು ನನ್ನ ರೂಮ್ ಬಿಟ್ರೆ ಬೇರೆ ಯಾರ ರೂಮ್ಗೆ ಹೋಗ್ತೀನಿ? ಸ್ಪಂದನ ರೂಮ್ಗೆ ಹೋಗಿದ್ದೆ. ಓ ಅದಕ್ಕೆ ಖುಷಿಯಾಗಿದ್ಯಾ? ಇಲ್ಲಪ್ಪ, ಇವತ್ತು ಸ್ಪಂದನ ವಿಕ್ಕಿಗೆ ನಾನೇನ್ ದಡ್ಡಿ ನಾನು ನಿನ್ ತರ ಇದನ್ನೆಲ್ಲ ಮನೆಯವ್ರಿಗೆ ಹೇಳಕ್ಕಾಗತ್ತಾ? ನಾನ್ ಯಾಕೆ ಖುಷಿಯಾಗಿದ್ದೀನಿ ಅಂತ ನಾನು ಹೇಳಲ್ಲ. ಏನಿವಳು ಹೇಳಕ್ ಬಂದವಳು ಹಾಗೆ ಸುಮ್ಮನಾದ್ಲಲ್ಲ. ಇವಳು ನಾನು ಅನ್ಕೊಂಡಾಗ ಸ್ಮೂತ್ ಆಗಿಲ್ಲ. ಇವಳಿಗೂ ಬುದ್ಧಿ ಇದೆ. ಅಲ್ಲ ಸಾಹಿತ್ಯ, ಅಲ್ಲಿ ಏನ್ ನಡೀತು ಅಂತ ಏನು ಹೇಳ್ಬೇಡ ನೀನು. ನಿನ್ ಹೇಳ್ಬಾರ್ದಾ? ಯಾಕೆ? ಯಾಕಂದ್ರೆ ಅದೇನು ಅಂತ ನನಗೆ ಗೊತ್ತಿರೋದನ್ನ ಇನ್ನೊಂದ್ಸಲ ಕೇಳಲ್ಲ ನಾನು. ಅಂದ್ರೆ ನಾವಿಬ್ರು ಮಾತಾಡಿದ್ದೇನ ನೀನ್ ಕದ್ ಕೇಳಿಸ್ಕೊಂಡ್ಯಾ? ಚೇಚೆ, ನಾನ್ ಕದ್ ಕೇಳಿಸ್ಕೊಳಲ್ಲ, ನನಗ್ ಹಾಗೆ ಗೊತ್ತಾಗತ್ತೆ. ಏಯ್ ಕಳ್ಳಿ, ನನ್ ಬಾಯಿ ಬಿಡ್ಸೋದಕ್ಕೆ ನೀನ್ ಏನೇನೆಲ್ಲ ಹೇಳ್ತಿದ್ಯಲ್ವಾ? ನಂಗ್ ಗೊತ್ತು, ಆದ್ರೂ ನಾನು ಹೇಳಲ್ಲ. ಛೇ, ಬುದ್ಧಿವಂತನ ಹೇಗೋ ಮ್ಯಾನೇಜ್ ಮಾಡ್ಬೋದು, ಇಂಥವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ. ಸರಿ ಬಿಡು ಸಾಹಿತ್ಯ, ನೀನೇನು ಹೇಳ್ಬೇಡ, ನನಗೆಲ್ಲ ಗೊತ್ತು. ಸ್ಪಂದನ ವಿಷಯ ತಾನೆ? ಅರೆ, ಇದು ಸ್ಪಂದನ ವಿಷಯ ಅಂತನೂ ಗೊತ್ತಾ ನಿನ್ಗೆ? ಹೌದು, ನೀನು ಸ್ಪಂದನ ಗುಟ್ಟಾಗಿ ಮಾತಾಡ್ಕೊಂಡಿರೋದು ನನಗೆ ಗೊತ್ತು. ಹಾಗಿದ್ರೆ ಇವತ್ತು ಸ್ಪಂದನ ವಿಕ್ಕಿಗೆ ಪ್ರಪೋಸ್ ಮಾಡ್ತಾಳೆ ಅನ್ನೋದು ಗೊತ್ತಾ ನಿನ್ಗೆ? ಏ ವೈಷ್ಣವಿ, ಯಾಕೆ ಸುಮ್ನಾದೆ? ಅದು ಗೊತ್ತಾ ನಿನ್ಗೆ? ಓ, ಇತ್ತೀಚೆಗೆ ಎಲ್ಲ ಗೊತ್ತಾಗ್ತಿದೆ ಸಾಹಿತ್ಯ. ಸರಿ, ನೀನ್ ಇವಾಗ ರೂಮ್ಗೆ ಹೋಗು, ನನ್ಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾಳೆ ಮಾತಾಡೋಣ. ಓಕೆ, ಬಾಯ್.